ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟ ಸಿದ್ಧನ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಅಂತ ಔಟ್ಸೈಡ್ ಹೋಗಿರ್ತಾಳೆ. ಅವಾಗ ಶಾರದಂಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ, ಅಮ್ಮ ನಾನು ತುಂಬ ಎತ್ತರದಲ್ಲಿದ್ದೀನಿ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ ಅಂತ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಮ್ಮ, ಸಿದ್ದು ಫ್ರೆಂಡ್ ಜೊತೆ ನಾನು ಇಡೀ ಸೈಕಲಲ್ಲಿ ಎಲ್ಲ ಕಡೆ ಸುತ್ತಾಡಿದೆ ಅಂತ ಅಂದಾಗ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ತನ್ನ ಮನಸ್ಸಲ್ಲಿ ಬೈಕತ್ತಾ ಇರ್ತಾಳೆ. ಅಲ್ಲ, ಸಿದ್ದು ಏನಂತ ಮಾತಾಡ್ದೆ, ಇವಳು ಯಾಕೆ ಇಷ್ಟು ನಗಾಡ್ತಾ ಇದ್ದಾಳ ಅಲ್ಲ, ನನ್ನ ಜೊತೆ ಒಂದು ಸಲನೂ ಸಹ ಫೋನ್ ಮಾಡಿ ಮಾತಾಡಲ್ಲ, ಆದರೆ ಇವಳಿಗೆ ನೆನಪಾದಾಗೆಲ್ಲ ಮಾಡ್ತಾನೆ ಅಂತ ಬೈಕೋತಾ ಇರಬೇಕಾದ್ರೆ ದೀಪು ಪುಟ್ಟ ತನ್ನ ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೆ ಖುಷಿನ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ತುಂಬ ಟೆನ್ಷನಿಂದ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ತನ್ನ ಫ್ರೆಂಡ್ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ನಿಜವಾಗ್ಲೂ ನಿನ್ನ ಸ್ವಂತ ಮಗಳು ಜ್ಯೋತಿಕಾ ಅಲ್ಲ ಕಣೋ, ನಿನ್ನ ಸ್ವಂತ ಮಗಳು, ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಬೇರೆ ಯಾರೋ ಇದ್ದಾಳೆ, ಅವಳನ್ನ ಸಾಧ್ಯವಾದರೆ ಹುಡುಕು ಅಂತ ಹೇಳ್ತಿದ್ದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನನ್ನ ನಿಜವಾದ ಮಗಳು ಯಾರು, ಎಲ್ಲಿದ್ದೊಳ ಕಾರಣ ನನಗಂತೂ ಗೊತ್ತಿಲ್ಲ, ಆದರೆ ಜ್ಯೋತಿಕಾ ನನ್ನ ಮಗಳಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಹೇಗೆ ನಂಬಲಿ, ಅವಳು ನನ್ನ ಜೀವ, ನನ್ನ ಕೈಲಿ ಇಮ್ಯಾಜ್ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ ದೇವ್ರೆ, ನನ್ನ ನಿಜವಾದ ಮಗಳನ್ನ ನಾನು ಎಲ್ಲಿ ಹುಡುಕ್ಲಿ ಅಂತ ಕಣ್ಣೀರು ಹಾಕೋತಂಡು ಹಾಗೆ ಹಳ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಮಿತ್ರನಿಗೆ ಟ್ಯಾಬ್ಲೆಟ್ ಕೊಡೋಕ್ಕಂತ ನೀರು ತಗೊಂಡು ಈ ಕಡೆ ಶಾರದಾ ಬರ್ತಾಳೆ. ಬಂದಮೇಲೆ ಹೇಳ್ತಾ ಇರ್ತಾಳೆ, ಹಾಗೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ. ಕೆಲವೊಮ್ಮೆ ನಮ್ಮ ಕಣ್ಮುಂದೆ ಇದ್ದರೂ ಸಹ ನಮಗೆ ಅದು ಯಾರು ಏನು ಎತ್ತ ಅಂತ ಗೊತ್ತಾಗಲ್ಲ, ಇದು ಮನುಷ್ಯನ ಸ್ವಭಾವ ಅಲ್ವಾ ಅಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ, ಅದೇ ಅಮ್ಮ ದೀಪದ ಬುಡದಲ್ಲಿ ಕತ್ಲು ಅಂತ ಹೇಳ್ತಾರಲ್ಲ ಆ ರೀತಿ ಅಂತ ಅಂದಾಗ, ಯಾಕಮ್ಮ ಏನಾಯಿತು ಅಂತ ಅಮ್ಮ ಕೇಳ್ತಾ ಇರಬೇಕಾದ್ರೆ, ಏನು ಗೊತ್ತಮ್ಮ, ದೀಪು ಪುಟ್ಟ ಸ್ಕೂಲಲ್ಲಿ ವಾರ್ಷಿಕೋತ್ಸವಕ್ಕೆ ಅಂತ ದುಡ್ಡು ಕೇಳಿದ್ರು, ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಹೊರಡೋ ಸಮಯದಲ್ಲಿ ಕೊಡೋಣ ಅಂತ ಅಂದ್ಕೊಂಡೆ, ಅದೇ ಮತ್ತೆ ಬಿಟ್ಟೆ ಅಮ್ಮ, ಮತ್ತೆ ಹುಡುಕ್ತೀನಿ ಎಲ್ಲೂ ಸಿಗಲಿಲ್ಲ, ಇವಾಗ ನೋಡಿದರೆ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲೇ ಸರ್ಗಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಿರ್ಬೇಕಾದ್ರೆ ಸುಮಿತ್ರಾ ನಗಾಡ್ತಾ ಇರ್ತಾಳೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಪುಟ್ಟ, ನಮ್ದು ಏನಾದರೂ ಒಂದು ವಸ್ತುನಾಗಲಿ ಏನೇ ಆಗಲಿ ಕಳೆದೋಗ್ಬೇಕು ಅಂತ ಇದ್ದಿದ್ರೆ ಆ ದೇವರು ಸಹ ಏನು ಮಾಡೋಕ್ಕಾಗಲ್ಲ, ಕಳೆದೋಗೇ ಬಿಡುತ್ತೆ. ಅಥವಾ ಇನ್ನೊಂದು ವಿಷಯ ಏನು ಅಂತಂದರೆ, ಕಳೆದೋಗಿರೋದು ನಮಗೆ ಮತ್ತೆ ಸಿಗಬೇಕು ಅಂತ ಇದ್ದರೆ, ಅದು ಹೃದಯಕ್ಕೆ ಹತ್ರವಾಗಿದ್ದರೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಡ್ರೈವಿಂಗ್ ಮಾಡಿಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾನೆ, ಕಣ್ಣೀರು ಹಾಕ್ಕೊಂಡು, ನಿಜವಾಗ್ಲೂ ನನ್ನ ಮಗಳು ಸಿಗ್ತಾಳ, ಯಾರು ಏನು ಎತ್ತ ಅಂತಲೇ ನನಗೆ ಗೊತ್ತಿಲ್ಲ, ಇಷ್ಟು ವರ್ಷ ಆಯಿತು ಕಳೆದೋಗಿ, ಇವಾಗ ನಾನು ಹೇಗಪ್ಪ ದೇವರು ಹುಡುಕ್ಲಿ, ಅವಳು ನಿಜವಾಗ್ಲೂ ನನ್ನ ಮಗಳು ನನಗೆ ಸಿಗ್ತಾಳೋ ಇಲ್ವೋ ಅಂತ ಕಣ್ಣೀರು ಹಾಕ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಬರ್ತಾ ಇರ್ತಾನೆ. ಅವಾಗ ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ನೀವು ಹೇಳಿದ್ದು ಕರೆಕ್ಟ್ ಅಮ್ಮ, ಸಿಗಬೇಕು ಅಂತ ಇದ್ದರೆ ಖಂಡಿತ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಮ್ಮ, ಎಷ್ಟೋ ವರ್ಷದಿಂದ ನನ್ನ ಕಳೆದೋಗಿದ್ದ ಸರ ಮತ್ತೆ ಸಿಕ್ತು ನೋಡಿ, ಅದನ್ನು ಬರೀ ಸರ ಮಾತ್ರ ಅಲ್ಲ, ನನ್ನ ಜೀವ, ಅದು ನಮ್ಮಪ್ಪ ಕೊಟ್ಟಿದ್ದೆ ನನಗೆ ಉಡುಗೊರೆ ಆಗಿತ್ತು, ಅದು ಸಿದ್ಧರು ಹತ್ರನೇ ಇರಬೇಕು ಅಂತ ಏನೋ ಋಣಾನುಬಂಧ ಇತ್ತು, ಅವ್ರ ಹತ್ರನೇ ಇಷ್ಟು ವರ್ಷ ಜೋಪಾನವಾಗಿ ಇತ್ತು, ಆದರೆ ಇವಾಗ ನನ್ನ ಕೈಗೆ ಸಿಕ್ತು, ಅದು ನೋಡಿ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂತ ಅನ್ಬೇಕಾದ್ರೆ, ಹೌದಮ್ಮ, ಯಾರ್ಯಾರ ಋಣ ಎಲ್ಲೆಲ್ಲಿ ಎಷ್ಟು ದಿನ ಇರಬೇಕು ಅಂತ ಭಗವಂತ ಬರೆದಿರ್ತಾನೋ ಅಲ್ಲೇ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಹೌದಮ್ಮ, ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ, ಆಡ್ಸೋನು ಬೇರೆನೇ ಇದ್ದಾನೆ ಅಂತ ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯಲ್ವಾ, ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿ ಇರುತ್ತೋ ಹಾಗೆ ಯಾರ್ಯಾರ ಮೇಲೆ ಯಾರ್ಯಾರು ಇರಬೇಕು ಅದನ್ನೆಲ್ಲ ಅವನು ಮುಂಚೆನೇ ನಿರ್ಧಾರ ಮಾಡಿರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ದಶರಥ ಟೆನ್ಷನ್ ಮಾಡ್ಕೊಂಡು ಗಾಡಿ ಡ್ರೈವ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅಲ್ಲ, ಈ ವಿಷಯನ ನಾನು ಯಾರ ಹತ್ರ ಹೇಳ್ಕೊಳ್ಳಿದ್ದೇವ್ರಿ, ಯಾರ ಹತ್ರನಾದ್ರೂ ನಾನು ಹೇಳ್ಕೋಬೇಕು, ಇಲ್ಲಾಂದ್ರೆ ಅಂದೆ ನನ್ನ ತಲೆನೇ ಕೆಟ್ಟೋಗುತ್ತೆ, ಯಾರ ಹತ್ರನಾದ್ರೂ ಹೇಳ್ಕೋಬೇಕು, ಅದರಲ್ಲೂ ನಾನು ಸುಮಿತ್ರನ ಹತ್ರ ಹೇಳ್ಕೋಬೇಕು, ಇಲ್ಲಾಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಬೇಡ ಬೇಡ, ಈ ಪರಿಸ್ಥಿತಿಲಿ ಅವಳಿಗೆ ಯಾವ ರೀತಿ ನಾನು ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ದೇವ್ರೆ, ಏನಪ್ಪ ಇದು, ಇಂಥ ಇಕ್ಕಟ್ಟಿ ಪರಿಸ್ಥಿತಿಗೆ ನನ್ನ ಸಿಗಾಕ್ಸ್ಬಿಟ್ಟೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ದಶರಥ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಅವಳು ಕೇಳ್ಕೊಂಡ್ರೆ ಯಾವ ರೀತಿ ನನಗೆ ಟ್ರೀಟ್ ಮಾಡ್ಬೋದು, ಎಷ್ಟು ಆಘಾತ ಆಗ್ಬೋದು ಅವಳ ಮನಸ್ಸಿಗೆ ದೇವ್ರೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್ ನೀನು ಕೊಟ್ಟಿರೋ ಸರ್ಪ್ರೈಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಸರ್ಪ್ರೈಸ್ ತುಂಬಾ ಇಷ್ಟ ಆಯಿತು ನನಗೆ ಫ್ರೆಂಡ್, ನಿನಗೊಂದು ಪ್ರಶ್ನೆ ಕೇಳಲ್ಲ ಅಂದಾಗ, ಏನು ಪುಟ್ಟ ಅಂತ ಹೇಳ್ತಾ ಇರ್ತಾನೆ, ನಿನಗೆ ಕಾರಲ್ಲಿ ಹೋಗೋದು ಇಷ್ಟನೋ ಅಥವಾ ಬೈಕಲ್ಲಿ ಹೋಗೋದು ಇಷ್ಟನೋ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಹಾಗಾದರೆ ನಿಮಗೆ ಸೈಕಲ್ ಇಷ್ಟ ಅಂತ ಅಂದರೆ ನೀವು ಸೈಕಲಲ್ಲೇ ಡ್ಯೂಟಿಗೆ ಹೋಗಿ ಕೆಲಸಕ್ಕೆ ಹೋಗಿ ಅಂತ ಅನ್ಬೇಕಾದ್ರೆ, ಕರೆಕ್ಟಾಗಿ ಹೇಳಿದೆ, ನನಗೂ ಇಷ್ಟ, ಯಾಕೆಂತಂದರೆ ಪೊಲ್ಯೂಷನ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೋದು, ಹಾಗೆ ಹೆಲ್ತಿಗೂ ಒಳ್ಳೆಯದು, ಸೈಕಲಲ್ಲಿ ಹೋಗಬೇಕು, ಆದರೆ ನಾನೇನಾದ್ರು ಹೋಗಬೇಕು ಅಂತಂದರೆ ರಾತ್ರಿನೇ ಹೊರಡಬೇಕಾಗುತ್ತೆ, ಯಾಕೆಂದರೆ ಮೀಟಿಂಗ್ ಎಲ್ಲ ಇರುತ್ತೆ ಅಲ್ವಾ ಪುಟ್ಟ, ಆಗ ಹೋಗಬೇಕು ಅಂತಂದರೆ ಸೈಕಲಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಕಾರಲ್ಲೇ ಹೋಗಬೇಕು ಅಂದಾಗ, ಹೌದಾ ಫ್ರೆಂಡ್, ಹಾಗಾದರೆ ನೀವು ಕಾರಲ್ಲೇ ಹೋಗಿ, ದೊಡ್ಡೋಳಾದ್ಮೇಲೆ ನಾನು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬಿಡ್ತೀನಿ ಅಂದಾಗ ಅವನು ನಗಾಡ್ತಾ ಇರ್ತಾನೆ.
ಆಗ ಮತ್ತೆ ಸಿದ್ದು ಫ್ರೆಂಡ್ ಹೇಳ್ತಾ ಇರ್ತಾನೆ, ನಿನಗೊಂದು ಪಾರ್ಟಿ ಇದೆ ಇವತ್ತು, ಫ್ರೆಂಡ್ಶಿಪ್ ಡೇ ಅಲ್ವಾ, ಅದಕ್ಕೆ ಬಾ ನಿನಗೆ ಪಾರ್ಟಿ ಕೊಡ್ತೀನಿ ಅಂದಾಗ, ನನಗೆ ಮಾತ್ರ ಪಾರ್ಟಿ ಕೊಡಿಸ್ತಿದ್ದೀರಾ ಅಂದಾಗ, ಹೌದು ಅವತ್ತು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ವಾ, ಬಾ ಅಂತ ಅಂದ್ಬಿಟ್ಟು ಅಲ್ಲೊಂದು ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವಾಗ ಸಿಕ್ಕಾಬಟ್ಟೆ ಆಲಿಸ್ನೇನೆ ಇರುತ್ತೆ. ಇದನ್ನು ನಿನಗೆ ಎಷ್ಟು ಬೇಕು ಅಷ್ಟು ತಿನ್ನು ಪುಟ್ಟ, ನಿನಗೆ ನೋ ರಿಸ್ಟ್ರಿಕ್ಷನ್ ಅಂದಾಗ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ದೀಪು ಪುಟ್ಟ ತಿನ್ನಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಆ ಕಡೆಯಿಂದ ನರಸಿಂಹ ಬಂದು ಹೇಳ್ತಾ ಇರ್ತಾನೆ, ನಾನು ಈ ಪಾರ್ಟಿಗೆ ಜಾಯ್ನ್ ಆಗ್ಬೋದಾ ಅಂತ ಅಂದಾಗ ಸಿದ್ದು ಶಾಕ್ ಆಗಿ ಅವ್ನ ಮುಖ ನಾನು ನೋಡ್ತಾ ನಿಂತ್ಕೊಬಿಡ್ತಾನೆ. ಈ ಕಡೆ ದೀಪು ಪುಟ್ಟ ನರಸಿಂಹನ ನೋಡಿ ತುಂಬ ಬೇಜಾರು ಮಾಡ್ಕೊಂಡು ಹಾಗೆ ಎದ್ರುಕೊಂಡು ಓಡೋಡಿ ಸಿದ್ದುನ ಹತ್ರ ಬಂದು ಹಗ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಮನೆಗೆ ಬರ್ತಾನೆ. ಮನೆಗೆ ಬಂದು ಕಾರ್ ಇಳಿದ ಮೇಲೆ ಹೇಳ್ತಾ ಇರ್ತಾನೆ, ಅಯ್ಯೋ ನನ್ನ ಫ್ರೆಂಡ್ ಕರೆದ ಅಂತ ಖುಷಿಯಿಂದ ಓಡೋಡೋದೆ, ಆದರೆ ಇಂಥ ಶಾಕಿಂಗ್ ನ್ಯೂಸ್ ನನಗೆ ಕೊಟ್ಟ, ಆದರೆ ತುಂಬ ಬೇಜಾರಾಗ್ತಿದೆ. ಈ ನನ್ನ ಸಂಕಟನ ಯಾರಿಗೆ ಹೇಳ್ಕೊಳ್ಳಿ, ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ದೇವ್ರೆ, ನಾನು ಯಾವ ರೀತಿ ಮನೆಯವ್ರಿಗೆಲ್ಲ ಹೇಳಿ, ನನ್ನ ಕೈಲಾಗಲ್ಲ ಅಂತ ಕಣ್ಣೀರು ಹಾಕೊಂಡು ಹಾಗೆ ಮುಂದೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಬಂದ್ಬಿಟ್ಟು, ಡ್ಯಾಡ್ ಯಾಕೆ ಡಲ್ ಆಗಿದ್ದೀರಾ ಅಂದಾಗ ಅವನು ಏನು ಮಾತಾಡ್ದೇ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಕೆನ್ನೆ ಮುಟ್ಟಿ ಕೈಯನ್ನೆಲ್ಲೂ ಸಹ ಇಟ್ಕೊಂಡಾಗ, ಯಾಕೆ ಡ್ಯಾಡ್ ಫಸ್ಟ್ ಟೈಮ್ ನನ್ನನ್ನು ನೋಡೋ ರೀತಿ ನೋಡ್ತಾ ಇದ್ದೀರಲ್ಲ, ಏನಾಯಿತು ನಿಮಗೆ ಹುಷಾರಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ದಶರಥ ಹೇಳ್ತಾ ಇರ್ತೇನೆ, ಏನೂ ಇಲ್ಲ ಮಗಳೇ ಅಂತ ಅನ್ಬೇಕಾದ್ರೆ, ಯಾಕೆ ಡ್ಯಾಡ್ ತುಂಬ ಟಯರ್ಡ್ ಆಗಿದ್ದೀರಾ, ಆಫೀಸಲ್ಲಿ ತುಂಬ ಏನೂ ಇಲ್ಲ ಬಿಡಮ್ಮ ಅಂತ ತನ್ನ ಪಾಡಿಗೆ ತಾನು ಹೇಳ್ಕೊಂಡು ಬೇಜಾರು ಮಾಡ್ಕೊಂಡು ಒಳಗಡೆ ಹೋದಾಗ ಜ್ಯೋತಿಕಾ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಏನು ಎತ್ತ ಅಂತ ಹೇಳ್ದಲೆ ಡ್ಯಾಡ್ ಅದೇ ರೀತಿ ಹೋಗ್ಬಿಟ್ರಲ್ಲ, ಏನಾಯಿತು ಅಂತ ಯೋಚನೆ ಮಾಡಿಕೊಂಡು ಹಾಗೆ ನಿಂತಿರ್ಬೇಕಾದ್ರೆ ಶಾರದಾ ಅವ್ರನ್ನ ಹುಡ್ಕೊಂಡು ಬೇಜಾರು ಮಾಡಿಕೊಂಡು ಅವಳು ಸಹ ಒಳಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಸುಮಿತ್ರಾ ರೂಮಿಗೆ ಬರ್ತಾನೆ. ಬಂದಮೇಲೆ ಸುಮಿತ್ರನ ನೋಡಿ ಕಣ್ಣೆಲ್ಲ ಒರೆಸ್ಕೋತಾ ಇರ್ತಾನೆ. ಏನಾಯ್ತು ರೀ, ಯಾಕೆ ಹಿಂಗೆ ಅಳ್ತಾ ಇದ್ದೀರಾ, ಯಾಕೆ ಧೂಳು ಬಿತ್ತ ಅಂತ ಅಂದಾಗ, ಏನೂ ಇಲ್ಲ ಸುಮಿತ್ರಾ ಅಂತ ಹೇಳ್ತಾ ಇರ್ತಾನೆ. ಯಾಕೋ ತುಂಬ ತಲೆನೋವು ಇರ್ಬೋದು ನಿಮಗೆ, ನಾನು ಹಾಗಾದರೆ ಎಣ್ಣೆ ತಂದು ಮಸಾಜ್ ಮಾಡಲ ಅನ್ಬೇಕಾದ್ರೆ ಬೇಡ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ರೀ, ನಾನು ಇವಾಗ ಹುಷಾರಾಗಿದ್ದೀನಿ, ನಾನು ಬೇಕಾದರೆ ಮಸಾಜ್ ಮಾಡಿಕೊಡ್ಲಾ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಏನು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೇನಾಯಿತು ಅದನ್ನಾದರೂ ಹೇಳ್ರಿ ಅಂತ ಅನ್ಬೇಕಾದ್ರೆ ಈ ಕಡೆ ನನ್ನ ಫ್ರೆಂಡ್ ಮನು ಡಾಕ್ಟರ್ ಹೇಳಿದ್ದನ್ನ ನೆನಪಿಸ್ಕೋತಾ ಇರ್ತಾನೆ. ಜ್ಯೋತಿಕಾ ನಿಜವಾಗ್ಲೂ ನಿನ್ನ ರಕ್ತ ಹಂಚಿದು ಹುಟ್ಟಿದ ಮಗಳಲ್ಲ, ನಿನ್ನ ಸ್ವಂತ ಮಗಳು ಬೇರೆ ಯಾರೋ ಇದ್ದಾರೆ, ಸಾಧ್ಯವಾದರೆ ಅವಳನ್ನ ಹುಡುಕು ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ಮತ್ತೆ ಕಣ್ಣೀರಾಗ್ತಾ ಇರ್ತಾನೆ. ದಶರಥ ನಿಜ ಹೇಳೋಣ ಅಂತ ಸುಮಿತ್ರನ ಹತ್ರ, ಸುಮಿತ್ರ ನಮ್ಮ ಮಗಳು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ನೀರು ತಗೊಳ್ಳಿ ಅಂತ ತಂದು ಕೊಡ್ತಾಳೆ. ಥ್ಯಾಂಕ್ಸ್ ಅಂತ ನೀರು ಕುಡಿತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಯಾಕ್ರಿ ಇಷ್ಟೊಂಥರ ಬೆವರ್ತಾ ಇದ್ದೀರಾ ಅಂದ್ಬಿಟ್ಟು ಅವಳು ಸೆರಗಲ್ಲಿ ಒರೆಸ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ಶಾರದನೂ ಸಹ ಕೇಳ್ತಾ ಇರ್ತಾಳೆ, ಏನಾಯಿತು ಬೆಳಗ್ಗೆ ಮಾತ್ರೆ ಏನಾದ್ರು ತೊಗೊಳೋದನ್ನ ಮರ್ತ್ರ ಸರ್ ಅಂತ ಅನ್ಬೇಕಿದ್ರೆ, ಇಲ್ಲ ಅಮ್ಮ ಅಂದಾಗ, ನೋಡಿ ನಿಮ್ಗೆ ಏನಾದರೂ ಕೆಲಸ ಇದ್ದರೆ ನನಗೆ ಹೇಳಿ, ನೀವು ರೆಸ್ಟ್ ಮಾಡಿ, ನಾನು ಮಾಡ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಶಾರದಾ ಹೇಳ್ತಾ ಇರ್ತಾಳೆ, ಆಫೀಸ್ ವರ್ಕು ಜಾಸ್ತಿ ಇದೆಯಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಟೆನ್ಷನ್ ಆಗಿದೆ, ಜೊತೆಗೆ ಸುಮಿತ್ರಮ್ಮನಿಗೆ ಈ ರೀತಿ ಆಗಿದೆಯಲ್ಲ ಅದಕ್ಕೆ ನೀವು ಟೆನ್ಷನ್ ಮಾಡ್ಕೋತಿದ್ದೀರಾ, ಆದರೆ ಟೆನ್ಷನ್ ಮಾಡ್ಕೋಬೇಡಿ ಸರ್, ನನಗೆ ಆಫೀಸ್ ಕೆಲಸ ಬರಲ್ಲ, ಅದನ್ನು ಜ್ಯೋತಿಕಾ ಮೇಡಮು ಸಿದ್ದು ಸರ್ ನೋಡ್ಕೋತಾರೆ, ಆದರೆ ಮನೆ ಕೆಲಸ ಎಲ್ಲನೂ ನಾನೇ ನೋಡ್ಕೋತೀನಿ, ನೀವು ಸುಮಿತ್ರಮ್ಮನಿಗೂ ಬೇಜಾರಾಗುತ್ತೆ, ಅವ್ರ ಜೊತೆ ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಇರ್ತಾಳೆ. ನೀವು ಜೊತೆಲಿದ್ದರೆ ಸುಮಿತ್ರಮ್ಮನಿಗೂ ಸಹ ಟೆನ್ಷನ್ ಆಗಲ್ಲ, ಅವರು ಖುಷಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಕಾಫಿ ಇದೆ ತೊಗೊಬರ್ತೀನಿ ಅಂತ ಶಾರದಾ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಯಾಕ್ರಿ ಡಲ್ ಆಗಿದ್ದೀರಾ, ಹೋಗ್ಬೇಕಾದ್ರೆ ತುಂಬ ಖುಷಿಯಾಗಿದ್ರಿ, ಬರಬೇಕಾದ್ರೆ ಸಪ್ಪೆ ಮುಖ ಮಾಡ್ಕೊಂಡು ಬಂದಿದ್ದೀರಾ, ಏನಾದರೂ ಸಮಸ್ಯೆನ ನನ್ನ ಹತ್ರ ಹೇಳ್ಕೊಡಿ ಅಂತ ಸುಮಿತ್ರ ಕೇಳ್ತಾ ಇರಬೇಕಾದ್ರೆ, ನಮ್ಮ ಜ್ಯೋತಿಕಾ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು, ಅದೇ ನನಗೆ ಸ್ವಲ್ಪ ಟೆನ್ಷನ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ. 4 ದಿನ ರೀ, ಆಮೇಲೆ ಜ್ಯೋತಿಕಾ ಸರಿ ಹೋಗ್ತಾಳೆ, ನಾನು ಹಾಸ್ಪಿಟ್ಲಲ್ಲಿ ಇದ್ನಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗಿ ಏನು ಕೆಲಸ ಮಾಡೋಕ್ಕೂ ಸಹ ಅವಳಿಗೆ ಗೊತ್ತಾಗ್ತಿಲ್ಲ, ನಾನೇ ಅವಳಿಗೆ ಬುದ್ಧಿನ ಹೇಳ್ತೀನಿ, ಹಾಗೆ ಸಮಾಧಾನನೂ ಸಹ ಮಾಡ್ತೀನಿ, ನೀವು ಟೆನ್ಷನ್ ತೊಗೋಬೇಡಿ, ಅವಳು ತುಂಬ ಮುಗ್ಧ ಮನಸ್ಸಿನ ಹುಡುಗಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನಮ್ಮ ಜ್ಯೋತಿಕಾ ತುಂಬ ಒಳ್ಳೆಯವಳು, ನಮ್ಮ ಎದುರುಗಡೆ ನಿಂತು ಮಾತು ಆಡೋಕ್ಕೆ ಹೆದರ್ಕೋತಾಳೆ, ನಮ್ಮಿಬ್ಬರಲ್ಲಿ ಒಬ್ರಿಗೆ ಏನಾದರೂ ಸಹ ತಡ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರು ಮಾಡ್ಕೋತಾಳೆ ಕಣ್ರಿ, ನಾವಂದ್ರೆ ಅವಳಿಗೆ ಪ್ರಾಣ ಕಣ್ರಿ, ಹಾಗೆ ಹೇಗೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ನಮ್ಮ ಮಗಳಲ್ಲ ಅಂತ ಹೇಳೋಕೆ ಹೋಗ್ತಾನೆ. ಮತ್ತೆ ನೀವು ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ, ಜ್ಯೋತಿಕಾ ಬಗ್ಗೆ ನಾನು ಬುದ್ಧಿ ಹೇಳ್ತೀನಿ, ಅವಳಿಗೆ ನಾನು ಸಮಾಧಾನ ಮಾಡ್ತೀನಿ, ಸುಮ್ಮನೆ ಅಂತ ಅಂದಾಗ ಏನು ಮಾತಾಡ್ದೇನೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ಜ್ಯೋತಿಕಾ ನಮ್ಮ ಮಗಳಲ್ಲ ಅನ್ನೋ ವಿಷಯನ ನನಗೆ ಸುಮಿತ್ರನಿಗೆ ಹೇಳಿದರೆ ಅವಳು ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾಳೆ, ನಿಜ ಅದನ್ನು ಒಪ್ಕೋತಾಳ, ನನಗೆ ಇದನ್ನು ಸಹಿಸೋಕ್ಕಾಗ್ತಾಯಿಲ್ಲ, ಇನ್ನು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಳೆ, ನಾವು ನಮ್ಮ ಜೀವ ಅಂತ ಅಂದ್ಕೊಂಡಿರೋ ಜ್ಯೋತಿಕಾ ನಮ್ಮ ಮಗಳಲ್ಲ ಅಂತ ಗೊತ್ತಾದರೆ ಈಗ ಏನು ರೀತಿ ಆಗ್ಬೋದು, ನಾನು ಹೇಗೆ ಇದನ್ನು ಸಮಸ್ಯೆನ ಬಗೆಹರಿಸಲಿ, ನನ್ನ ಸ್ವಂತ ಮಗಳು ಬೇರೆ ಎಲ್ಲೋ ಇದ್ದಾಳೆ, ಅವಳು ನಾನು ಎಲ್ಲಿ ಹುಡುಕ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಸ್ವಂತ ಮಗಳು ಎಲ್ಲಿದ್ದಳೋ, ಈ ಸುಖದ ಸುಪ್ಪತ್ತಲ್ಲಿ ಇರಬೇಕಾದ್ರೆ ಅವಳು ಎಲ್ಲಿ ಕಷ್ಟಪಡ್ತಿದ್ದಳೋ ದೇವರೇ, ಎಂಥ ಧರ್ಮ ಸಂಕಟಕ್ಕೆ ನಾನು ಸಿಕ್ಕಾಕ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ದೀಪು ಪುಟ್ಟಗೆ ಹೇಳ್ತಾ ಇರ್ತಾನೆ, ಯಾಕೆ ಪುಟ್ಟ ಅವರು ನೋಡಿ ಎದುರ್ಕೋತಿದ್ದೆ, ಎದುರ್ಕೋಬೇಡ ನಾನಿದ್ದೀನಿ ಅಂತ ಅಂದಾಗ, ಹೌದು ಸರ್ ಕರೆಕ್ಟಾಗಿ ಹೇಳಿದ್ರಿ, ಯಾರಾದರೂ ಮಕ್ಕಳು ಅಪ್ಪನ ನೋಡಿ ಎದುರ್ಕೋತಾರ, ಓಡ್ ಬಂದು ಹಗ್ ಮಾಡ್ಕೊಂಡು ಪಪ್ಪಗೊಂದು ಕಿಸ್ ಕೊಡಬೇಕು ಅಲ್ವಾ ಪುಟ್ಟ ಅಂತ ಅಂದಾಗ ಮತ್ತೆ ದೀಪು ಪುಟ್ಟ
ನರಸಿಂಹನ ನೋಡಿ ಹೆದರ್ಕೊಂಡು ಹಾಗೆ ಸಿದ್ದುನ ಮಾತ್ರ ಉಜ್ಕೊಂಡಿರ್ತಾಳೆ. ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಯಾಕೆ ನೀನು ಇಲ್ಲಿಗೆ ಬಂದೆ, ನಿನ್ನನ್ನು ಯಾರು ಬರೋಕೆ ಹೇಳಿದ್ರು ಅಂತ ಕೇಳ್ತಾ ಇರಬೇಕಾದ್ರೆ, ಅಲ್ಲ ಸರ್ ಮಗಳು ಎಲ್ಲಿರ್ತಾಳೋ ಅಲ್ಲೇ ಅಪ್ಪ ಇರೋದು ಸಹಜ ಅಲ್ವಾ, ಅದಕ್ಕೆ ಬಂದೆ. ಇವಳು ಎಲ್ಲಿ ಅವ್ರ ಅಮ್ಮನ ಥರ ಅವಳ ಬುದ್ಧಿನ ಕಲಿತಾಳೆ ಅಂತ ನನಗೆ ಭಯ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ. ಇವ್ರ ಅಮ್ಮ ಹಂಗೆ ಯಾರ್ಯಾರು ಸಿಗ್ತಾರೆ ಅವ್ರನ್ನೆಲ್ಲ ತನ್ನ ಗಂಡ ಅಂತ ಹಿಂದೆ ಹೋಗ್ಬಿಡ್ತಾಳೆ ಅಂತ ಅಂದಾಗ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇಲ್ಲಿ ನರಸಿಂಹ ಹೇಳ್ತಾ ಇರ್ತಾನೆ, ಇವಳು ಅಷ್ಟೇ ಕಣ್ಕೊಂಡವನ್ನೆಲ್ಲ ಅಪ್ಪ ಅಪ್ಪ ಅಂತ ಹೋದ್ರೆ ನನ್ಗತಿ ಏನು, ನಾನು ತಾನೇ ನಿಜವಾದ ಅಪ್ಪ ಅಂತ ಅನ್ಬೇಕಾದ್ರೆ ಶಟಾಪ್ ಮಗು ಮುಂದೆ ಯಾವ ರೀತಿ ಮಾತಾಡಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂದಾಗ, ಇವಾಗ ಬಂದ್ರಿ ನೋಡಿ ಪಾಯಿಂಟ್ಗೆ ಆಯಿತಾ, ನಿಜ ನಿಮಗೆ ನಾನು ಹೇಳಿರೋ ಪ್ರಕಾರ ನೋಡಿ ನನಗೆ ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ನಿಮಗಾದ್ರೂ ಗೊತ್ತು ತಾನೇ ಅಂದಾಗ, ಏನು ಮಾತಾಡ್ತಿದ್ಯಾ ಅನ್ಬೇಕಾದ್ರೆ ಕಂಡರ್ ಮಗಳನ್ನ ಕರ್ಕೊಂಡು ಬೀದಿ ಸುತ್ತಾ ಇದ್ದೀರಾ, ನಿಮಗೇನು ಅನ್ಸಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಅವ್ನ ಮುಖ ನಾನು ನೋಡ್ತಾ ಇರ್ತಾರೆ. ಅಲ್ಲ ಸ್ವಂತ ಅಪ್ಪ ನಾನಿದ್ದೀನಿ, ಆದರೆ ನೀವು ಯಾಕೆ ಸರ್ ಕಂಡರ್ ಮಗುನ ಕರ್ಕೊಂಡು ಈ ಥರ ಸುತ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅಪ್ಪ ಅನ್ನೋದು ಬರೀ ಜವಾಬ್ದಾರಿ ಎಲ್ಲ ಹಾಗೆ ವಹಿಸ್ಕೋಬೇಕು ಅಂತ ಅನ್ಬೇಕಾದ್ರೆ, ಹೌದು ಹಾಗಾದರೆ ನೀವು ಇವಳು ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಸಿದ್ದು ತುಂಬ ಕೋಪ ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾನೆ, ಏನು ಮಾತಾಡ್ತಿದ್ದೀರಾ ಅಂದಾಗ, ಅಲ್ಲೇ ಸರ್ ಮಗು ಮಾತ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಅಥವಾ ಇವ್ರ ಅಮ್ಮಂದು ಸಹ ನೀವೇ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಅಂದಾಗ, ಏನು ಮಾಡ್ತಿದ್ದೀಯಾ ಅಂತ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳ್ತಾ ಇರಬೇಕಾದ್ರೆ, ಸರ್ ಕೊಳ್ಪಟ್ಟಿ ಬಿಡಿ ಮೊದಲು ಸರಿಯಾಗಿ ಮಾತಾಡಿ ಅಂತ ನರಸಿಂಹ ಹೇಳ್ತಾ ಇರ್ತಾನೆ. ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ, ಅಲ್ಲ ಸರ್ ಅಮ್ಮ ಮಗಳಿಗೆ ಏನಾದ್ರು ತೊಂದರೆ ಆದರೆ ಕಾಪಾಡೋಕ್ಕೆ ಯಾವಾಗಲೂ ಸಹ ನೀವು ಬರ್ತಿರಲ್ಲ, ಇದು ಮರ್ಯಾದಸ್ಥರು ಮಾಡೋ ಕೆಲಸನ ಅಂದಾಗ, ಮರ್ಯಾದಸ್ಥರ ಬಗ್ಗೆ ನೀನು ಮಾತಾಡಬೇಡ ಅಂತ ಮತ್ತೆ ಕೋಪ ಮಾಡ್ಕೊಂಡು ಸಿದ್ದು ಹೇಳ್ತಾ ಇರ್ತಾನೆ. ಅಲ್ಲ ಇವ್ರನ್ನ ನಡುನೀರಲ್ಲಿ ಕೈ ಬಿಟ್ಟೆಲ್ಲ ಅವಾಗ ನಿನಗೆ ಮರ್ಯಾದೆ ಇರಲಿಲ್ವಾ, ರೌಡಿಗಳಿಂದ ಕಾಪಾಡು ಅಂತ ನಿನ್ನ ಹತ್ರ ಅಷ್ಟು ಕಷ್ಟಪಟ್ಟು ಗೋಗರ್ದು ಕೇಳಿದ್ರಲ್ಲ, ಅವಾಗ ನಿನಗೆ ಏನು ಅಪ್ಪ ಅಂತ ಅನ್ನಿಸ್ಲಿಲ್ವಾ ಅಂತ ಬೈತಾ ಇರ್ತಾನೆ. ಇಷ್ಟು ದಿನ ಇಲ್ದಿದ್ದ ಪ್ರೀತಿ ನಿನಗೆ ಮಗಳ ಮೇಲೆ ಇವಾಗ ಬಂದಿದೆಯಲ್ಲ, ಏನು ಅರ್ಥ ಅಂದಾಗ, ಅದು ನನ್ನಿಷ್ಟ ಸರ್, ಯಾವಾಗಾದ್ರೂ ಬರುತ್ತೆ ಯಾವಾಗಾದ್ರೂ ಹೋಗುತ್ತೆ, ಇವಾಗ ನನ್ನ ಮಗಳು ಬೇಕು ಕರ್ಕೊಂಡು ಹೋಗ್ತೀನಿ ಅಂತ ದೀಪು ಪುಟ್ಟನ ಕೈ ಹಿಡ್ಕೊಳ್ಬೇಕಾದ್ರೆ ಈ ಕಡೆ ಸಿದ್ದು ಮತ್ತೆ ಅವ್ನ ಕಾಲರ್ನ ಹಿಡ್ಕೋತಾನೆ. ಕಾಲರ್ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಸಿದ್ದು ಮಕ್ಕಳು ಬಗ್ಗೋದು ದರ್ಪಕ್ಕಲ್ಲ ಪ್ರೀತಿಗೆ ನನ್ನ ಮಗನೇ ಅಂತ ಹಾಗೆ ಕಾಲರ್ ಹಿಡ್ಕೊಂಡು ಗುರಾಯಿಸ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಈ ಕಡೆ ದೀಪು ಪುಟ್ಟ ತುಂಬ ಟೆನ್ಷನ್ ಮಾಡ್ಕೊಂಡು ಅವರಿಬ್ರು ನಾನು ನೋಡ್ತಾ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.